ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಮೈಸೂರಿನಲ್ಲಿ ಮೈತ್ರಿ ಪಾದಯಾತ್ರೆ ಸಮಾರೋಪ. ಸಿದ್ಧಾರ್ಥ ಆತ್ಮಹತ್ಯೆಗೆ ಡಿಕೆ ಶಿವಕುಮಾರ್ ಕಾರಣ, ಎಚ್ಡಿ ಕುಮಾರಸ್ವಾಮಿ ಗಂಭೀರ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆಯೋ ಇಲ್ಲವೋ ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ. ಅವರು ರಾಜೀನಾಮೆ ನೀಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸವಾಲು. ಸಕಲೇಶಪುರ ರೈಲ್ವೆ ಮಾರ್ಗದಲ್ಲಿ ಮತ್ತೆ ಭೂಕುಸಿತ, 6 ರೈಲುಗಳ ಸಂಚಾರ ಸ್ಥಗಿತ. ಹಳಿ ಮಧ್ಯೆ ನಿಂತು ಪ್ರಯಾಣಿಕರ ಪರದಾಟ. ಮುಡ ಹಗರಣದ ಬಗ್ಗೆ ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆ ಶನಿವಾರ ಕೊನೆಗೊಂಡಿದ್ದು, ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಮೇಲೆ ಭಾರೀ ವಾಗ್ದಾಳಿ ನಡೆಸಿದ್ದಾರೆ. ಸಮಾವೇಶದಲ್ಲಿ ಮಾತನಾಡಿದ ಎಚ್ಡಿಕೆ, ನನ್ನ ಮಗನ ರಾಜಕೀಯ ಜೀವನಕ್ಕಾಗಿ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಎಂದು ನೀವು ನನ್ನ ಮೇಲೆ ಆರೋಪ ಮಾಡಿದ್ದೀರಿ. ಆದರೆ ಯಾವ ಎಸ್ಎಂ ಕೃಷ್ಣ ಕೊತ್ವಾಲನ ಜೊತೆ ಜೀವನ ಮಾಡಿಕೊಂಡಿದ್ದ ನಿಮಗೆ ರಾಜಕೀಯ ಜೀವನ ಕೊಟ್ಟಿದ್ದರೋ, ರಾಜಕೀಯದಲ್ಲಿ ಬೆಳೆಸಿದ್ದೀರೋ ಅವರ ಮನೆಯನ್ನೇ ಹಾಳು ಮಾಡಿದ್ದೀರಿ. ಅವರ ಅಳಿಯ ಸಿದ್ಧಾರ್ಥ ಆತ್ಮಹತ್ಯೆಗೆ ಕಾರಣ ಆಗಿದ್ದು ಯಾರು? ಶಿವಕುಮಾರ್ ಅವರೇ. ಅವರ ಆತ್ಮಹತ್ಯೆಗೆ ಕಾರಣ ಯಾರು ಅನ್ನೋದನ್ನ ಜನಗಳ ಮುಂದೆ ಇಡ್ತೀರಾ ಶಿವಕುಮಾರ್ ಅವರೇ? ಇಂದು ಬೆಳಗ್ಗೆ ನಿಮ್ಮ ಸ್ನೇಹಿತರೇ ಒಬ್ಬರು ನನಗೆ ಕಾಲ್ ಮಾಡಿದ್ದರು. ಸರ್, ನಿಮಗೆ ಒಂದು ವಿಷಯ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಜೇಡರಹಳ್ಳಿ ಅಂತ ಒಂದು ಊರಿದೆ. ಡಿಕೆಶಿ ಅವರ ಸ್ನೇಹಿತ ವಾಸು ಅಂತ ಒಬ್ಬನಿದ್ದ. ಇಬ್ಬರು ರಾತ್ರಿ ರಸ್ತೆಯಲ್ಲಿ ಹೋಗುವಾಗ ಮ್ಯಾನ್ ಹೋಲ್ ಮುಚ್ಚಳಗಳನ್ನ ಕದ್ದು ಅದನ್ನ ಗುಜರಿ ಅಂಗಡಿಗೆ ಹಾಕಿ ಜೀವನ ಮಾಡುತ್ತಿದ್ದ ಶಿವಕುಮಾರ್ ಇಂದು ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಬಗ್ಗೆ ಮಾತನಾಡುತ್ತಿದ್ದಾರೆ. ನನಗೆ ಇದನ್ನ ಕೇಳಿಯೇ ಆಶ್ಚರ್ಯವಾಯಿತು. ಇವರಿಗೆ ನನ್ನ ಬಗ್ಗೆ, ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ? ನಿನ್ನೆ ಇಲ್ಲಿಂದಲೇ ನಿಖಿಲ್ ಕುಮಾರಸ್ವಾಮಿಗೆ ಪ್ರಶ್ನೆ ಮಾಡಿದ್ದೀರಿ. ರಾಜಕೀಯದಲ್ಲಿ ನಾನಿದ್ದಾಗ ನೀನು ಹುಟ್ಟೇ ಇರಲಿಲ್ಲ ಎಂದು ಹೇಳಿದ್ದೀರಿ. ಈಗ ನಾನು ಕೇಳುತ್ತಿದ್ದೇನೆ, ದೇವೇಗೌಡರು ಮೊದಲ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದಾಗ ನೀವು ಹುಟ್ಟಿದ್ರಾ? ನೀವು ಇಂದು ದೇವೇಗೌಡರ ಆಸ್ತಿ ಕೇಳುತ್ತಿದ್ದೀರಿ. ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕೆ ಮುಂದೆ ಇಂಜಿನಿಯರ್ ಆಗಿದ್ದರು, ಡಿಪ್ಲೊಮೊ ಪದವೀಧರ. ಆದ್ರೆ ನಿಮ್ಮ ತಂದೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ದೀರಾ? ಸಿಡಿ ಶಿವು ವಿಚಾರ ಬಿಡಿ. ನಿಮ್ಮ ತಂದೆ ಕೆಂಪೇಗೌಡರು ಹಳ್ಳಿಯಲ್ಲಿ ಕೂಲಿಯಾಳು ಕೆಲಸ ಮಾಡುತ್ತಿದ್ದರು. ನಿಮ್ಮ ಆಸ್ತಿ ಇಷ್ಟು ಹೇಗಾಯಿತು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದೇನೆ. ಈಗ ದೇವೇಗೌಡರ ಆಸ್ತಿಯ ಬಗ್ಗೆ ಯಾವ ನಾಲಿಗೆಯಲ್ಲಿ ಕೇಳ್ತೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಯಾರು ನಿಮ್ಮ ಸ್ನೇಹಿತರೆ? ಸರ್, ನಿಮಗೊಂದು ವಿಷಯ ಗೊತ್ತಿಲ್ಲ. ಈ ಜೇಡರಹಳ್ಳಿ ಅಂತ ಹೇಳಿ ಬೆಂಗಳೂರಿನ ಹತ್ರ ಇದೆ. ಜೇಡರಹಳ್ಳಿ ಅಂತ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ, ಜೇಡರಹಳ್ಳಿ ಪಕ್ಕದಲ್ಲಿ ರೋಡಲ್ಲಿ. ಇವೆಂತವ ನಿಮ್ಮ ಮ್ಯಾನುಯಲ್ ಇದಾಕಿರ್ತಲ್ಲ ಕವರು, ಮ್ಯಾನುವಲ್ ಚೇಂಬರ್ಗಳು, ಆ ಮ್ಯಾನುವಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರ ಬಗ್ಗೆ ಮಾತಾಡ್ತೀಯ? ನನಗೆ ಬೆಳಗ್ಗೆ ಆಶ್ಚರ್ಯ ಆಯ್ತು. ನಮ್ಮ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರನ ಬಗ್ಗೆ ಯಾವ ನೈತಿಕತೆ ಇದೆ? ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ, ರಾಜಕೀಯದಲ್ಲಿ ನಾನು ಇದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ. ಶಿವಕುಮಾರ್, ನಿಮ್ಮನ್ನು ಕೇಳುತ್ತೇನೆ, ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ, ಹುಟ್ಟಿದ್ರ? ದೇವೇಗೌಡರ ಆಸ್ತಿ ಕೇಳಿದಿರಿ. ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು, ಡಿಪ್ಲೊಮೊ ಪದವೀಧರ. ನಿಮ್ಮದೇನಿತ್ತು? ನಿಮ್ಮ ತಂದೆದೇನಿತ್ತಪ್ಪ? ನಿಮ್ಮ ತಂದೆದೇನಿತ್ತು? ಕೆಂಪೇಗೌಡರದು ಹೇಳ್ತಿದ್ರು. ನಮ್ಮ ಹಳ್ಳಿಲಿ ಅದು ಸಿಡಿ ಶಿವು, ಅದು ಬೇರೆ. ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವೊಂದು ಹೊಟ್ಲಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತು ರಾಗಿ ತೂರಿ ಚೀಲಕ್ಕೆ ತುಂಬಿಸ್ಬೇಕಲ್ಲ, ಆ ತುಂಬಸಕ್ಕೆ ಕೆಲವರು ಕೂಲಿ ಆಳು ಕರ್ಕೊಂಬರಂತೆ. ಆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಂತ ನಿಮ್ಮ ಕುಟುಂಬ
ದೇವೇಗೌಡರ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಯಾವ ನಾಲಿಗೆಯಲ್ಲಿ ಮಾತನಾಡ್ತೀರಿ? ರೇವಣ್ಣ ಅವರು, ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ, ಅವರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ಚರ್ಚೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೋ ಇಲ್ಲವೋ ಮುಂದಿನ ದಿನಗಳಲ್ಲಿ ತಿಳಿಯುತ್ತದೆ. ಅವರು ರಾಜೀನಾಮೆ ನೀಡಲೇಬೇಕಾದ ಪರಿಸ್ಥಿತಿ ಬರುತ್ತದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪಾದಯಾತ್ರೆ ಪರಿಣಾಮದಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಲೇಬೇಕಾಗುತ್ತದೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದ ಜನತೆಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಹಾಗಾಗಿ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯಲು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೆವು. ಅದು ಯಶಸ್ವಿಯಾಗಿದೆ. ಸಮಾವೇಶ ನಡೆಸುವ ಮೂಲಕ ನಾಡಿನ ಜನತೆಗೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಅವರು ನಡೆಸುತ್ತಿರುವ ದುರಾಡಳಿತದ ಬಗ್ಗೆ ಮನವರಿಕೆ ಮಾಡಿಕೊಡುತ್ತಿದ್ದೇವೆ ಎಂದು ಹೇಳಿದರು. ಮಾನ್ಯ ಸಿದ್ದರಾಮಯ್ಯನವರೇ, ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ಈ ಹೋರಾಟ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಅಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಕಳೆದ 2 ತಿಂಗಳುಗಳಿಂದ ನಿರಂತರವಾಗಿ ಸದನದ ಒಳಗಡೆ ಸದನದ ಹೊರಗಡೆ ಏನು ಹೋರಾಟವನ್ನ ಮಾಡ್ತಾ ಇದ್ದೇವೆ, ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ. ಅದರ ಬದಲಾಗಿ ಏನು ನಾಡಿನಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರ ವಿಶ್ವಾಸವನ್ನ ಪಡೆದುಕೊಂಡು ರಾಜ್ಯದಲ್ಲಿ ಒಳ್ಳೆ ಆಡಳಿತ ನೀಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಕಾಂಗ್ರೆಸ್ ಶವಯಾತ್ರೆಯ ಪಾದಯಾತ್ರೆ ಇದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಸಾವು ಉಚಿತ, ರೈತರಿಗೆ ಸಾವು ಉಚಿತ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅಧಿಕಾರದಲ್ಲಿ ಇರುವ ತನಕ ಪ್ರಾಮಾಣಿಕ ಅಧಿಕಾರಿಗಳ ಜೀವಕ್ಕೆ ಇಲ್ಲಿ ರಕ್ಷಣೆ ಇಲ್ಲ. ವಿಧಾನಸೌಧದಿಂದ ಸಿದ್ದರಾಮಯ್ಯ ಓಡಿ ಹೋಗಿದ್ದಕ್ಕೆ ನಾವು ಪಾದಯಾತ್ರೆ ಮಾಡಿದ್ದೇವೆ. ಸಿಎಂ ರಾಜೀನಾಮೆ ಕೊಡುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ತಿಳಿಸಿದರು. ಇವರಿಬ್ಬರು ಇವತ್ತು ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರವನ್ನ ಬಯಲಿಗೆಳೆಯದಲ್ಲಿ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ. ಇವರಿಗೆ ಕೊಟ್ಟಂತ ಕಿರುಕುಳ, ಟಾರ್ಚರ್, ಚಿತ್ರಹಿಂಸೆ ಯಾವುದೇ ನಿಷ್ಠಾವಂತ ಅಧಿಕಾರಿಗೆ ಇನ್ನು ಮುಂದೆ ಬರಬಾರದು ಅಂದ್ರೆ ಇಲ್ಲಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ, ಇಲ್ಲಿರುವಂತಹ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ತೊಲಗಿಲ್ಲ ಅಂದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳ ಇಲ್ಲ. ಅಧಿಕಾರಿಗಳು ಇಲ್ಲ ನೇಣ ಹಾಕಬೇಕು, ಇಲ್ಲ ರಾಜೀನಾಮೆ ಕೊಡಬೇಕು. ಈ ಎರಡೇ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉಳಿದಿದೆ. ಇವತ್ತು ಇದು ಪಾದಯಾತ್ರೆ ಅಲ್ಲ, ಇದು ಕಾಂಗ್ರೆಸ್ ವಿರುದ್ಧವಾದಂತ ಭ್ರಷ್ಟಾಚಾರ ವಿರುದ್ಧವಾದಂತ ದಂಡಯಾತ್ರೆ. ಇದು ನಾವು ಮೂಢ ಹಗರಣದ ತನಿಖೆಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಿನ್ನ ಆಸ್ತಿ ಎಷ್ಟು, ನನ್ನ ಆಸ್ತಿ ಎಷ್ಟು. ಸಕಲೇಶಪುರ ಪಟ್ಟಣದ ಅಚಂಗಿ ಗ್ರಾಮ ಸಮೀಪ ರೈಲ್ವೆ ಹಳಿಯ ಮೇಲೆ ಭಾರೀ ಪ್ರಮಾಣದ ಭೂಕುಸಿತ ಸಂಭವಿಸಿದ ಪರಿಣಾಮ 6 ರೈಲುಗಳ ಸಂಚಾರವನ್ನು ಅನಿರ್ದಿಷ್ಟ ಅವಧಿಯವರೆಗೆ ತಡೆ ಹಿಡಿಯಲಾಗಿದೆ. ಶುಕ್ರವಾರ ಮಧ್ಯರಾತ್ರಿ 12:30 ಸಂದರ್ಭದಲ್ಲಿ ಅಲ್ಪ ಪ್ರಮಾಣದ ಭೂಕುಸಿತ ಸಂಭವಿಸಿದ್ದರಿಂದ ತಕ್ಷಣವೇ ಎಚ್ಚೆತ್ತ ರೈಲ್ವೆ ಇಲಾಖೆ ಹಳಿಯ ಮೇಲೆ ಬಿದ್ದಿದ್ದ ಮಣ್ಣು ತೆರವಿಗೆ ಮುಂದಾಗಿತ್ತು. ಆದರೆ ತೆರವು ಕಾರ್ಯಾಚರಣೆ ನಡೆಯದಂತೆ ಮತ್ತಷ್ಟು ಭೂಕುಸಿತ ಸಂಭವಿಸಿದ್ದರಿಂದ ಮಧ್ಯರಾತ್ರಿಯ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಯಿತು. ಶನಿವಾರ ಮುಂಜಾನೆಯಿಂದ 2 ಹಿಟಾಚಿ ಯಂತ್ರ ಹಾಗೂ ನೂರಾರು ರೈಲ್ವೆ ನೌಕರರು ತೆರವು ಕಾರ್ಯಾಚರಣೆಗೆ ಇಳಿದಿದ್ದು, ಈ ವೇಳೆಯೂ ಮತ್ತೆ ಭೂಕುಸಿತ ಸಂಭವಿಸಿದ್ದು ಹಿಟಾಚಿ ಚಾಲಕ ಅಲ್ಪದರಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ರೈಲ್ವೆ ಹಳಿಯ ಸುಮಾರು 100 ಮೀಟರ್ ಉದ್ದಕ್ಕೆ ಸುಮಾರು 200 ಅಡಿಯಷ್ಟು ಮಣ್ಣಿನ ರಾಶಿ ಇದ್ದು, ಹಳಿಯ ಮೇಲೆ ಬಿದ್ದಿರುವ ಬೃಹತ್ ಬಂಡೆಗಳು ಸುಲಭ ಕಾರ್ಯಾಚರಣೆಯನ್ನು ಕಠಿಣಗೊಳಿಸಿವೆ. ಜುಲೈ ತಿಂಗಳ 27ರಂದು ಭಾರೀ ಮಳೆಯಿಂದ ಶಿರಾಡಿ ಘಾಟ್ನ ಕಡಕರವಳ್ಳಿ ಗ್ರಾಮ ಸಮೀಪ ರೈಲ್ವೆ ಹಳಿಯ ಅಡಿಪಾಯದಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಸಂಭವಿಸಿದ್ದರಿಂದ ಆಗಸ್ಟ್ 7ರವರೆಗಿನ 10 ದಿನಗಳ ಕಾಲ ರೈಲು ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ದುರಸ್ತಿಗೆ 15 ದಿನಗಳು ಹಿಡಿಯಲಿದೆ ಎಂದು ಅಂದಾಜಿಸಲಾಗಿತ್ತಾದರೂ ಸಾವಿರಾರು ಕಾರ್ಮಿಕರು 3 ವಿಭಾಗದಲ್ಲಿ ಕೆಲಸ ಮಾಡುವ ಮೂಲಕ ನಿಗದಿತ ಅವಧಿಗಿಂತ ಮುಂಚಿತವಾಗಿ ದುರಸ್ತಿ ಕಾರ್ಯಾಚರಣೆ ಮುಕ್ತಾಯಗೊಳಿಸಿದ ರೈಲ್ವೆ ಇಲಾಖೆ ಬುಧವಾರ ಪರೀಕ್ಷಾರ್ಹವಾಗಿ ಗೂಡ್ಸ್ ರೈಲು ಓಡಿಸಿದ್ದು, ಗುರುವಾರದಿಂದ ಪ್ರಯಾಣಿಕರ ರೈಲು ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ 2 ದಿನಗಳು ಕಳೆಯುವ ವೇಳೆಗೆ ಮಂಗಳೂರು-ಬೆಂಗಳೂರು ನಡುವಿನ ರೈಲು ಸಂಚಾರ ಬಂದ್ ಆಗಿದೆ. ಸಕಲೇಶಪುರ ಬಳಿ ರೈಲ್ವೆ ಹಳಿಯ ಮೇಲೆ ಭಾರೀ ಪ್ರಮಾಣದ ಮಣ್ಣು ಕುಸಿತ ಉಂಟಾಗಿ ರೈಲ್ವೆ ಹಳಿಯ ಮೇಲೆ ಬಿದ್ದ ಕಾರಣ ಬೆಂಗಳೂರು, ಮಂಗಳೂರು, ಕಣ್ಣೂರು ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು, ಬೆಂಗಳೂರಿನಿಂದ ಮಂಗಳೂರು, ಕಣ್ಣೂರು ತಲುಪಬೇಕಿದ್ದ ಪ್ರಯಾಣಿಕರ ಸ್ಥಿತಿ ಅತಂತ್ರವಾದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ.
ಶುಕ್ರವಾರ ಮಧ್ಯರಾತ್ರಿಯಿಂದ ಶನಿವಾರ ಮಧ್ಯಾಹ್ನ 1 ಗಂಟೆಯ ಕಾಲ ಆಲೂರಿನ ಅಂತರಮನೆ ರೈಲ್ವೆ ನಿಲ್ದಾಣದಲ್ಲಿ ನಿಂತಲ್ಲೇ ರೈಲು ನಿಂತಿದ್ದರಿಂದ ಬೇರೆ ಕಡೆಗೆ ತೆರಳಬೇಕಾಗಿದ್ದ ಪ್ರಯಾಣಿಕರು ಪರದಾಡಿ ರೈಲು ಇಳಿದು ಆಟೋ ಬಸ್ ಹತ್ತಬೇಕಾಯಿತು. ಶುಕ್ರವಾರ ರಾತ್ರಿಯಿಂದಲೂ ಕೂಡ ರೈಲ್ವೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಪ್ರಯಾಣಿಕರ ಪಾಡು ಹೇಳುತ್ತಿರದಾಗಿತ್ತು. ಇದರಿಂದಾಗಿ ಮಂಗಳೂರು, ಬೆಂಗಳೂರು ಸೇರಿದಂತೆ ಬೇರೆ ಕಡೆಗೆ ತೆರಳುವ ಪ್ರಯಾಣಿಕರು ರಾತ್ರಿ ಇಡೀ ನಿಲ್ದಾಣದಲ್ಲಿ ಬೀಡು ಬಿಟ್ಟಿದ್ದು, ಇನ್ನೇನು ಕೆಲ ಹೊತ್ತಿನಲ್ಲೇ ರೈಲು ಹೊರಡಲಿದೆ ಎಂದುಕೊಂಡ ಪ್ರಯಾಣಿಕರು ಕಾದು ಹೈರಾಣಾದರು. ಈ ವೇಳೆ ಪ್ರಯಾಣಿಕರು ಮಾತನಾಡಿ, ರಾತ್ರಿ 9 ಗಂಟೆಗೆ 1000ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಒಳಗೊಂಡ ಕೆಎಸ್ಆರ್ ಬೆಂಗಳೂರು ಕಣ್ಣೂರು ರೈಲು ಮಧ್ಯರಾತ್ರಿಯಿಂದ ಆಲೂರು ರೈಲು ನಿಲ್ದಾಣದಲ್ಲಿ ನಿಂತಿದೆ. ನಾವು ರಾತ್ರಿ ಸಮಯ ಆಗಿದ್ದರಿಂದ ಮಲಗಿದ್ದು ರೈಲು ಚಲಿಸುತ್ತಿದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತಿರಲಿಲ್ಲ. ಮುಂಜಾನೆ ನೋಡಿದ್ರೆ ರೈಲು ನಿಂತಲ್ಲೇ ನಿಂತಿದೆ. ಮುಂಜಾನೆಯಿಂದಲೂ ಜನರು ಬೋಗಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದಾರೆ. ರೈಲ್ವೆ ಅಧಿಕಾರಿಗಳು ನಮಗೆ ಯಾವುದೇ ಸೂಕ್ತ ವ್ಯವಸ್ಥೆ ಮಾಡಿಲ್ಲ. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಯಾವುದನ್ನು ನಮಗೆ ಕಲ್ಪಿಸಿಲ್ಲ. ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ನಮಗೆ ಬಿಸ್ಕೆಟ್ ಮತ್ತು ನೀರು ಹಾಗೂ ತಿಂಡಿ ವ್ಯವಸ್ಥೆಯನ್ನ ನೀಡಿದ್ದಾರೆ. ಆದರೆ ಕುಡಿಯುವ ನೀರು, ಬಿಸ್ಕೆಟ್, ತಿಂಡಿ ವ್ಯವಸ್ಥೆ ಮಾಡಿದ ಸ್ಥಳೀಯ ಗ್ರಾಮಸ್ಥರಿಗೆ ಹಾಗೂ ಸಮಾಜ ಸೇವಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಇದಲ್ಲದೆ ನಾವು ಬೇರೆ ಕಡೆಗೆ ಹೋಗುವುದಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಇದರಿಂದ ನಮಗೆ ತುಂಬಾ ತೊಂದರೆ ಉಂಟಾಗಿದೆ. ಇನ್ನು ಹೆಣ್ಣು ಮಕ್ಕಳು ಹಾಗೂ ವಯಸ್ಸಾದವರ ಸ್ಥಿತಿ ಹೇಳುವಂತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಜನರು ಇಷ್ಟೊಂದು ಪರದಾಡ್ತಿದ್ದಾರೆ. ಎಷ್ಟೋ ಸಾವಿರ ಜನ ಇಲ್ಲಿ ವೇಟ್ ಮಾಡ್ತಿದ್ದಾರೆ. ಪ್ರಾಪರ್ ಆಗಿ ಒಂದು ಇನ್ಫಾರ್ಮೇಶನ್ ರೈಲ್ವೆ ಇಲಾಖೆ ನಮ್ಗೆ ಕೊಡ್ತಾ ಇಲ್ಲ. ಕೇಳಿದ್ರೆ ಹೇಳ್ತಾರೆ, DC ಅವ್ರು ಹೇಳ್ತಿದ್ದಾರೆ ಹಾಸನಕ್ಕೆ ಟ್ರೈನ್ ರಿಟರ್ನ್ ಕಳಿಸ್ಬಿಟ್ಟು ಅಲ್ಲಿಂದ ಹತ್ತಿ ಅಲ್ಲಿಂದ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿಂದ ನಮಗೆ ಪ್ರಾಪರ್ ಆಗಿ ಆಲ್ಟರ್ನೇಟಿವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಗ್ಯಾರಂಟಿ ನಮಗಿಲ್ಲ. ನಾವು ಒಬ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ಇನ್ನೊಬ್ರ ಹತ್ರ ಕೇಳಿ ಅಂತ ಹೇಳ್ಬಿಟ್ಟು. ರೈಲ್ವೆ ಆಫೀಸರ್ ಹತ್ರ ಒಬ್ರ ಹತ್ರ ಕೇಳಿದ್ರೆ ಹೇಳ್ತಾರೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ನಮ್ಗೆ ಡೆಲ್ಲಿಂದ ಇನ್ಫಾರ್ಮೇಶನ್ ಬರಬೇಕು, ಅಲ್ಲಿಗೆ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ, ಅಲ್ಲಿ ಇನ್ಸ್ಪೆಕ್ಷನ್ ಬಂದಿಲ್ಲ ಕರೆಕ್ಟಾಗಿ, ಈ ಥರ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ನಮಗೂ ಕೆಲಸ ಕಾರ್ಯಗಳಿರುತ್ತೆ ಸರ್. ನಾವು ಸುಮ್ಮನೆ ಹೋಗ್ತಾ ಇಲ್ಲ. ಒಂದು ಟ್ರಾವೆಲ್ ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇರಲ್ಲ. ನಮಗೂ ಕೆಲಸ ಕಾರ್ಯಗಳಿರುತ್ತೆ. ನಮ್ಗೆ ಅಲ್ಲಿ ರೀಚ್ ಆಗಬೇಕಾಗುತ್ತೆ ಸರ್. ಮಾರ್ನಿಂಗ್ ಟಿಫನ್ ಊರವ್ರು ಯಾರೋ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ. ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಹೊಟ್ಟೆ ತುಂಬಾ ಸಿಕ್ಕಿಲ್ಲ ಅಂತ ಎಲ್ಲ ನೀರು ವ್ಯವಸ್ಥೆ ಕೊಟ್ಟಿದ್ದಾರೆ, ಊಟದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದೀನಿ ನಾನು. ಬಟ್ ರೈಲ್ವೆ ಕಡೆಯಿಂದ ಯಾವುದೇ ನಮ್ಗೆ ಉಪಕಾರ ಆಗಿಲ್ಲ ಇಲ್ಲಿ ತನಕ. ನಾನು ಹೇಳ್ತಾ ಇದ್ದೀನಿ 12 hours ಇಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ವಾಶ್ರೂಮ್ಗೆ ಪರದಾಡ್ತಾ ಇದ್ದೀವಿ ನಾವು ಇಲ್ಲಿ. ನೀರಿಗೊಂದು ಲಿಮಿಟ್ ಅಂತ ಇರುತ್ತೆ ಟ್ರೈನಲ್ಲಿ. ನೀರು ಮುಗ್ದೋಗಿದೆ, ಏನೇ ಇಲ್ಲ, ಒಂದು ಆಲ್ಟರ್ನೇಷನ್ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ. ಅಷ್ಟೊಂದು ಕಷ್ಟಪಡ್ತಿದೆ. ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಲೇಡೀಸ್ ಇದ್ದಾರೆ, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅದಾದ್ರೂ ಅರ್ಥ ಮಾಡ್ಕೊಳ್ಬೇಕಲ್ಲ. ಯಾವುದೇ ಒಂದು ಅರ್ಥ ಮಾಡ್ಕೊಳ್ಳೋದೆ ನಮ್ಮನ್ನು ಮಾರ್ನಿಂಗ್ ಇಂದ ಪರದಾಡೋ ಥರ ಮಾಡಿದ್ದಾರೆ. ನನ್ನ ಹೆಸರು ಸುಮಂತ್ ಅಂತ ಹೇಳಿ. ನಾನು ನಿನ್ನೆ ರಾತ್ರಿ ಬೆಂಗಳೂರಿಂದ ಮಂಗಳೂರಿಗೆ ಪ್ರಯಾಣ ವಹಿಸಿದ್ವಿ. ಸುಮಾರು 8:45ಗೆ. ಬೆಳಗಿನ ಜಾವ 4:45 ಗಂಟೆ ಸಮಯದಲ್ಲಿ ಟ್ರೈನ್ ಬಂದು ಇಲ್ಲಿ ಸ್ಟಾಪ್ ಆಯಿತು. ಸ್ಟಾಪ್ ಆದ ನಂತರ ಮುಂದೆ ಎಲ್ಲೆಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೇಳಿ ಇಲ್ಲೇ ಸ್ಟಾಪ್ ಮಾಡಿಬಿಟ್ರು ಬೆಳಗ್ಗೆಯಿಂದನೂ. ಅವರು ರೈಲ್ವೆ ಸ್ಟೇಷನ್ ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲಿನ ಸ್ಥಳೀಯರು ಮತ್ತು ಜೀವಧಾರ ಟ್ರಸ್ಟ್ ಅವರು ನೀರು ಮತ್ತು ಬಿಸ್ಕೆಟ್ಸು, ತಿಂಡಿ ವ್ಯವಸ್ಥೆ ಮಾಡಿಕೊಟ್ರು. ಇವಾಗ ಪೊಲೀಸ್ ಅವರೆಲ್ಲ ಬಂದು ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಮತ್ತೆ ಈ ಟ್ರೈನ್ ವಾಪಸ್ ಕಳಿಸ್ತಿದ್ದಾರೆ. ಮಂಗಳೂರಿಗೆ ಹೋಗ್ತಿಲ್ಲ ಅದು. ಮಂಗಳೂರಿಗೆ ಹೋಗೋರಿಗೆ ಏನು ವ್ಯವಸ್ಥೆ ಮಾಡಲಿಲ್ಲ. ಅವರು ಇಲ್ಲೇ ಟ್ರಾನ್ಸ್ಪೋರ್ಟೇಷನ್ ಯೂಟಿಲೈಸ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ತುಂಬ ಸಮಸ್ಯೆ ಆಗಿದೆ ಇವತ್ತಿಂದ. ಬೆಳಗ್ಗೆಯಿಂದನೂ ಇಲ್ಲೇ ಇದ್ದೀವಿ. ಇವಾಗ ಮಂಗಳೂರಿಗೆ ಪ್ರಯಾಣ ವಹಿಸೋಕ್ಕೆ ನಮ್ಮ ಸ್ವಂತ ಖರ್ಚಿನಲ್ಲೇ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ನಿಮ್ಮ ಹೆಸರು ಸರ್? ಸುಮಂತ್ ಅಂತ ಹೇಳಿ. I'm actually planning to go to Mangalore for my NEET PG exam. So there was like a lot of controversies based on the centers. So it was like very last I got Mangalore as a center. Currently I'm working in a rural area, so I couldn't take so much leave because my patient would suffer. So I am currently in quite a dilemma because like they are not giving any conclusions on when we can leave. So like it's not possible for me to go back to Hassan. So that it's I don't know how we can travel back to Hassan from like I think this is such a rural area, so I don't think we can get buses, and they haven't given any notice that like we'll get a bus a day. I don't think they're arranging for any buses. I'm not sure about that. I think it'll be better if like we can go back to Sangleshpur, like if they can arrange some vehicles so that we can change the trains like from both sides. I mean like lot of students like us are like suffering from this, like all these landslide in Kerala, like rain, flood, and you know exams like in between. So I kindly request like you make some change for that. ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಮೈಸೂರಿನಲ್ಲಿ ನಡೆಯುತ್ತಿರುವ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಮಾರೋಪ ಸಮಾವೇಶಕ್ಕೆ ಬೆಳಗ್ಗೆ ಹಾಸನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೊರಟ ವಾಹನಗಳಿಗೆ ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಚಾಲನೆ ನೀಡಿದರು.
ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ವಾಹನ ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ವಾಹನಗಳಲ್ಲಿ ಸುಮಾರು 7 ರಿಂದ 8 ಸಾವಿರ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ತೆರಳಿದರು. ಈ ವೇಳೆ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರದ ಉದ್ದಕ್ಕೂ ಭಾರೀ ಭ್ರಷ್ಟಾಚಾರ ಮಾಡುವ ಮೂಲಕ ರಾಜ್ಯದ ಜನರಿಗೆ ವಂಚಿಸಿದೆ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ವಾಲ್ಮೀಕಿ ಹಗರಣ, ಮುಡಾ ಹಗರಣ ಹೀಗೆ ಹಲವು ಹಗರಣಗಳಲ್ಲಿ ಭಾಗಿಯಾಗಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸುವ ಅರ್ಹತೆ ಕಳೆದುಕೊಂಡಿದೆ. ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಈ ಹೋರಾಟ ನಡೆಯುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ನಾಯಕರು, ಮುಖಂಡರು ಹಾಗೂ ಕಾರ್ಯಕರ್ತರು ಕಳೆದ ಆಗಸ್ಟ್ 3ರಿಂದ ನಡೆಸಿದ ಪಾದಯಾತ್ರೆ ಮೈಸೂರಿಗೆ ತಲುಪಿದೆ. ಇದಕ್ಕಾಗಿ ಭಾಗಿಯಾಗಲು ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಸುಮಾರು 7 ರಿಂದ 8 ಸಾವಿರ ಜನ ಪಾಲ್ಗೊಳ್ಳಲಿದ್ದು ಅವರೆಲ್ಲರಿಗೂ ಸ್ವಾಗತ ಕೋರಿದರು. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಎರಡು ಕೂಡ ಒಟ್ಟುಗೂಡಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಯಡಿಯೂರಪ್ಪ ಅವರ ಒಂದು ಆಶೀರ್ವಾದದಿಂದ ಇವತ್ತು ವಿಜಯೇಂದ್ರ ಅವರು ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಪಕ್ಷದ ರೇವಣ್ಣ ಸಾಹೇಬ್ರು ಅವರ ಒಂದು ಸಹಕಾರದಿಂದ ಇವತ್ತೆಲ್ಲ ಕೂಡ ನಮ್ಮ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ರಾಜ್ಯಾದ್ಯಂತ ಇವತ್ತು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನೇತೃತ್ವ ಅವರ ಒಂದು ವಿರುದ್ಧ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಮೈಸೂರು ಚಾಲನೆ ಕೂಡ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪ ಅವರು ಚಾಲನೆ ಕೊಟ್ಟಿದ್ದರು. ಇವತ್ತು ಅಂತಿಮವಾಗಿ ಮೈಸೂರು ತಲುಪಲಿದೆ. ಇವತ್ತು ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜೆಡಿಎಸ್ ಪಕ್ಷದಿಂದ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಸರಿಸುಮಾರು ಹಾಸನ ತಾಲೂಕಿಂದ ಒಂದು 7 ರಿಂದ 8 ಸಾವಿರ ಜನ ಇವತ್ತು ಸೇರಿ ನಮ್ಮ ಪ್ರತಿಭಟನೆಗೆ ಇವತ್ತು ನಾವೆಲ್ಲ ಕೂಡ ಸಹಕಾರ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಏನು ಈ ವೇಳೆ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಜಿಲ್ಲಾ ಮಾಧ್ಯಮ ವಕ್ತಾರ ರಘು ಉಂಗೆರೆ, ನಗರಸಭೆ ಸದಸ್ಯ ವಾಸುದೇವ್ ಸೇರಿದಂತೆ ಮೊದಲಾದವರಿದ್ದರು. ದೋಸ್ತಿ ಪಾದಯಾತ್ರೆ ನಡುವೆ ಶಾಸಕ ಎಚ್ಡಿ ರೇವಣ್ಣ ಪುತ್ರನೊಟ್ಟಿಗೆ ರಂಗನಾಥಸ್ವಾಮಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಒಂದೆಡೆ ಮೂಡ ಹಗರಣವನ್ನ ಮುಂದಿಟ್ಟುಕೊಂಡು ಜೆಡಿಎಸ್ ಬಿಜೆಪಿ ಮೈತ್ರಿ ಪಾದಯಾತ್ರೆ ನಡೆಸಿದ್ದು, ಶನಿವಾರ ಮೈಸೂರಿನಲ್ಲಿ ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೆದಿದೆ. ಈ ನಡುವೆ ಮೊದಲ ದಿನದಿಂದಲೂ ಪಾದಯಾತ್ರೆಯಿಂದ ದೂರ ಉಳಿದಿರುವ ರೇವಣ್ಣ ಮತ್ತು ಪುತ್ರ ಸೂರಜ್ ರೇವಣ್ಣ ಟೆಂಪಲ್ ರನ್ ಮುಂದುವರೆಸಿದ್ದು, ಶ್ರಾವಣ ಶನಿವಾರದ ಪ್ರಯುಕ್ತ ಹೊಳೆನರಸೀಪುರ ಮಾವಿನಕೆರೆ ಬೆಟ್ಟಕ್ಕೆ ಭೇಟಿ ನೀಡಿ ಮನೆ ದೇವರಾದ ರಂಗನಾಥ ಸ್ವಾಮಿಗೆ ವಿವಿಧ ಪೂಜೆ ಸಲ್ಲಿಸಿದರಲ್ಲದೆ ದೇವಾಲಯದ ಆವರಣದಲ್ಲಿ ಕೆಲಕಾಲ ಕುಳಿತು ಭಕ್ತರಿಂದ ಪ್ರಸಾದವನ್ನ ಸ್ವೀಕರಿಸಿದರು. ಕಲೆಯನ್ನ ಜೀವಂತವಾಗಿ ಉಳಿಸಬೇಕೆಂದರೆ ಅದಕ್ಕೆ ಬೇಕಾದ ಸೌಕರ್ಯಗಳನ್ನು ರೂಪಿಸಿಕೊಂಡು ಸಾಗಬೇಕೆಂದು ಪುಷ್ಪಗಿರಿ ಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಶುಕ್ರವಾರ ಪ್ರಗತಿ ಗ್ರಾಮೀಣಾಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ, ಕಂಚಮಾರನಹಳ್ಳಿ, ಹಾಸನ ಜಿಲ್ಲಾ ನಾಗರಿಕರ ಸಾಂಸ್ಕೃತಿಕ ಕಲಾ ಸಂಸ್ಥೆ ಹಾಗೂ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ವತಿಯಿಂದ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಗ್ಯಾರಂಟಿ ರಾಮಣ್ಣನವರ 10ನೇ ವರ್ಷದ ಹುಟ್ಟುಹಬ್ಬದ ನೆನಪಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಸಂಕೋಲೆ ಎಂಬ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಆಲದಹಳ್ಳಿ ಗ್ರಾಮದ ಸೋಮೇಗೌಡ ಮತ್ತು ಚಿಕ್ಕಮ್ಮ ದಂಪತಿಯ ಮಗನಾದ ಗ್ಯಾರಂಟಿ ರಾಮಣ್ಣ 1980ರಿಂದ ರೈತ ಸಂಘದ ಹಾಡುಗಳಿಂದ ಪ್ರಭಾವಿತರಾಗಿ ಹಾಡುಗಾರಿಕೆಯಲ್ಲಿ ತೊಡಗಿಸಿಕೊಂಡರು. ಅಂದಿನಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ರೈತಗೀತೆ, ಜನಪದ ಗೀತೆ, ಅರಿವಿನ ಗೀತೆ, ಲಾವಣಿ, ಗೀತಪದ ಮುಂತಾದ ಕಾರ್ಯಕ್ರಮಗಳನ್ನು ತಮ್ಮದೇ ಕಲಾ ತಂಡ ಕಟ್ಟಿಕೊಂಡು ಪ್ರದರ್ಶನ ನೀಡಿದ್ದು, ಅವರ ಮಾರ್ಗದರ್ಶನದಲ್ಲಿಂದು ಅವರ ತಂಡದ ಸದಸ್ಯರು ಗ್ಯಾರಂಟಿ ರಾಮಣ್ಣ ಅವರ ನೆನಪಿನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ. ಕಲೆ ಕೇವಲ ಮನರಂಜನೆಗೋಸ್ಕರ ಅಲ್ಲ, ಮಾನಸಿಕ ಸದೃಢತೆಯನ್ನ ಹೆಚ್ಚಿಸಿ ಮನಸ್ಸಿಗೆ ಮುದ ನೀಡುವ ಮೂಲಕ ಸಮಾಜದಲ್ಲಿ ನಡೆಯುತ್ತಿರುವ ಘಟನಾವಳಿಗಳನ್ನು ಕಲಾವಿದರು ರಂಗಕ್ಕೆ ತಂದು ಅಭಿನಯಿಸುವ ಮೂಲಕ ತಮ್ಮ ಸಮಾಜದ ಕನ್ನಡಿಯಾಗಿದ್ದಾರೆ. ರಂಗಭೂಮಿಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಬಹಳಷ್ಟು ಕಲಾವಿದರು ಶ್ರಮಿಸುತ್ತಿದ್ದು, ಅದನ್ನು ಮುಂದಿನ ಪೀಳಿಗೆಯವರು ಉಳಿಸಿ ಬೆಳೆಸಬೇಕೆಂದು ಕರೆ ನೀಡಿದರು. ಇವತ್ತು ನಾಟಕಕ್ಕೆ ನಮ್ಮ ಹಿರಿಯ ಎಲ್ಲ ಕಲಾವಿದರಿದ್ದೀರಿ. ನಿಮ್ಮ ನಾಟಕಗಳನ್ನ ನಾವು ಹೆಚ್ಚು ಕಮ್ಮಿ ನೋಡಿದ್ದೀವಿ. ಈ ಸಲ ಪುಷ್ಪಗಿರಿಯಲ್ಲಿ 5 ನಾಟಕಗಳನ್ನ ನಾವು ಒಂದೇ ದಿನ ಮಾಡಿಸಿದ್ವಿ. ಆ 5 ನಾಟಕಗಳಲ್ಲಿ ಪಾತ್ರಧಾರಗಳು ನೋಡಿದ್ವಿ. ನಮ್ಮ ಹೇಮಂತ್ ಅವರು ಬಂದಿದ್ದಾರೆ, ನಮ್ಮ ನಿರೂಪಣೆ ಮಾಡ್ತಾರಲ್ಲ, ಅವರೆಲ್ಲ ಒಳ್ಳೊಳ್ಳೆ ನಾಟಕಗಳನ್ನು ಅವರು ಪಾತ್ರ ಹಾಕೊಂಡಾಗಲೇ ಗೊತ್ತಾಗದ ಅವ್ರು ಈಗ ಪ್ಯಾಂಟ್ ಆಗಿದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಸೊ ಬಹುಶಃ ಅಂತ ಒಳ್ಳೊಳ್ಳೆ ನಾಟಕವನ್ನು ತಾವು ಅಭಿನಯಿಸ್ತಾ ಇದ್ರಿ. ಬಹುಶಃ ಗ್ಯಾರಂಟಿ ರಾಮಣ್ಣನವರಿಗೆ 24-25 ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಒಕ್ಕಲು ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಕಲಾವಿದರ ಎಲ್ಲರ ಅಪೇಕ್ಷೆ. ಆಯ್ಕೆಯಾಗಿದ್ದಾರ? ಓಹೋ, ಬಹಳ ಧನ್ಯವಾದ. ಈ ಶುಭ ಸಂದರ್ಭವನ್ನು ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಂಥ ಒಂದು ಒಳ್ಳೆ ಅವಕಾಶ ನೋಡ್ರಿ ರಮಣ್ಣನವರಿಗೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅನುಪಮ ರಾಜೇಶ್, ನಿವೃತ್ತ ತಹಶೀಲ್ದಾರ್ ರುದ್ರಪ್ಪಾಜಿಗೌಡ ಸೇರಿದಂತೆ ಮತ್ತಿತರರಿದ್ದರು.
ಚನ್ನರಾಯಪಟ್ಟಣದ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ಶನಿವಾರ ನಡೆಯುವ ಸಂತೆಯಲ್ಲಿ ರೈತರ ಹೆಸರು ಹೇಳಿಕೊಂಡು ಕಳಪೆ ಬೆಣ್ಣೆ ಮಾರಾಟ ಮಾಡುತ್ತಿರುವ ವ್ಯಾಪಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದರಿಂದ ಆರೋಗ್ಯ ಹದಗೆಡುವುದರ ಜೊತೆಗೆ ಗ್ರಾಹಕರು ಮೋಸ ಹೋಗುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು. ಈ ಸಂಬಂಧ ಸ್ಥಳೀಯ ಸಾರ್ವಜನಿಕ ಮಂಜುನಾಥ್ ಮಾತನಾಡಿ, ಪ್ರತಿ ಶನಿವಾರ ಸಂತೆಗೆ 100 ಕೆಜಿ ಬೆಣ್ಣೆ ಬರುತ್ತದೆ. ಆದರೆ ಕೆಲ ಬೆಣ್ಣೆ ವ್ಯಾಪಾರಿಗಳು ಕಳಪೆ ಮಟ್ಟದ ಬೆಣ್ಣೆಯನ್ನ ತಯಾರು ಮಾಡಿಕೊಂಡು ಸಂತೆಗೆ ತಂದು ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದೆ. ಈ ಕಳಪೆ ಬೆಣ್ಣೆಯನ್ನ ಮೈದಾ, ತೆಂಗಿನಕಾಯಿ, ದಾಲ್ಡಾ, ತುಪ್ಪ ಇವುಗಳನ್ನು ಬಳಸಿ ತಯಾರಿಸಿ ಸಾರ್ವಜನಿಕರಿಗೆ ಟೋಪಿ ಹಾಕುವ ಕೆಲಸ ಸುಮಾರು 20 ಮಂದಿ ಮಾಡುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರ ಆರೋಗ್ಯವೂ ಹದಗೆಡುತ್ತಿದೆ ಮತ್ತು ಸಾರ್ವಜನಿಕರ ಜೇಬಿಗೂ ಕೂಡ ಕತ್ತರಿ ಬೀಳುವ ಕೆಲಸವಾಗುತ್ತಿದೆ. ಆದುದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ವರದಿ ಸಿವಿ ಲೋಹಿತ್, ಬಿಬಿಸಿ ನ್ಯೂಸ್, ಚನ್ನರಾಯಪಟ್ಟಣ. ನಾವು ಮಂಜುನಾಥ್ ಅಂತ ಚನ್ನರಾಯಪಟ್ಟಣದ ಇಲ್ಲಿ ಬೆಣ್ಣೆ ಅಸ್ತ್ರ BSNL ಆಫೀಸ್ ಪಕ್ಕ ಈ ಲೋಕಲ್ ಬೆಣ್ಣೆ ಮಾರ್ತಾವ್ರೆ. ಏನೋ ದಾಲ್ಡಾ ತುಪ್ಪ ಮಿಕ್ಸ್ ಮಾಡ್ಕೊಂಬಂದು ಮಾರ್ತಾರಂತೆ. ಅವ್ರದೇ ಒಂದು ಟ್ರೂಪ್ ಐತೆ. ಸಾರ್ವಜನಿಕರಿಗೆಲ್ಲ ಸಿಕ್ಕಾಪಟ್ಟೆ ಮೋಸ ಹೋಗ್ತಾವ್ರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಂಡು ಅವ್ರಿಗೆ ಏನು ಇಲ್ಲಿ ಮಾರ್ದಂಗೆ ಮಾಡಬೇಕು. ಸಿಕ್ಕಾಪಟ್ಟೆ ಸಾರ್ವಜನಿಕರೆಲ್ಲ ಮೋಸ ಹೋಗ್ತಾವ್ರೆ. ಎಲ್ಲ ಹೊರಗಡೆಯಿಂದ ಬರ್ತಾರೆ, ಬಂದು ಗೊತ್ತಿಲ್ದಂಗೆ ತಗೋತಾರೆ, ತಗೊಂಡು ನಂಬಿಕೆಯಿಂದ ತಗೊಂಡು ಮೋಸ ಹೋಗಿ ಹುಡಿಕೊಂಡು ಮತ್ತೆ ಬರ್ತಾರೆ. ಅವ್ರು ಅದೇ ದಂಧೆ ಮಾಡ್ತಲೇ ಅವ್ರೆ. ಎಲ್ಲರೂ ಹಳ್ಳಿ ಕಡೆಯಿಂದ ಬಂದಂತಾರೆ. ಎಲ್ಲರಿಗೂ ಬಲ್ಪಶಿ ಮಾಡ್ಕೊಂಡು ಬೆಣ್ಣೆ ಮಾರು ಹೋಗ್ಬೇಕಾದ್ರೆ ಒಂದು 10 ರೂಪಾಯಿ ಲಾಭಕ್ಕೆ ಬೆಣ್ಣೆಯಲ್ಲಿ ಕಟ್ಕೊಟ್ಟು ನಿಲ್ಲಿಸ್ಕೊಂಡು ಸೇಮ್ ಹಳ್ಳಿಯರ ರೀತಿಲೇ ಬೆಣ್ಣೆ ಮಾರಿಸ್ತಾರೆ. ಇಲ್ಲಿ ಇವರು ಬಂದು ನಿಂತ್ಕೊಂಡು ಅದಕ್ಕೆ ಕ್ರಮ ಕೈಗೊಳ್ಬೇಕು ಬಂದು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದ್ದಾರೆ ಇಲ್ಲಿ ಸುಮಾರು ಒಂದು 10-15 ಜನ ಹಳ್ಳಿ ಕಡೆಯಿಂದ ಬೆಣ್ಣೆ ಮಾರಕ್ಕೆ ಬಂದು ಅಂತಾರಲ್ಲ. ಅವ್ರು ಬೆಣ್ಣೆ ಮಾರಾದ್ಮೇಲೆ ಮತ್ತೆ ಅವ್ರಿಗೆ 10 ರೂಪಾಯಿ ಲಾಭ, 20 ರೂಪಾಯಿ ಲಾಭ ಹಿಂಗೆ ಕೊಡ್ತೀವಿ ಅಂತ ಎಕ್ಸ್ಟ್ರಾ ಹಳ್ಳಿಯರ ಕೈಲೇ ಕೊಟ್ಟು ಮಾರ್ಸಿಸ್ತಾರೆ. ಅವರು ಒಳ್ಳೆಯರು ಅಂದ್ಕೊಂಡೆ ಬಂದು ಮೋಸ ಹೋಗ್ತಾರೆ. ಬೆಣ್ಣೆ ತಗೊಳಕ್ಕೆ ಬಂದರೆ ಮಾರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲ ಆರೋಗ್ಯ ಇಲಾಖೆರಾಗಿರ್ಬೋದು, ಇಲ್ಲ ಮುನ್ಸಿಪಾಲಿಟಿ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಬಂದು ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸಾರ್ವಜನಿಕರು ವಿನಂತಿಯಾಗಿ ಕೇಳ್ಕೊತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹೊಸಪುರ ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯು ಸರ್ಕಾರಿ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರುವುದು ಖಂಡನೀಯ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಉಪಾಧ್ಯಕ್ಷ ನವೀನ್ ನಾಯಕ್ ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹೊಸ ಹಂಪಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಾವಸ್ಥೆಗೊಂಡಿರುವ ಜೊತೆಗೆ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಸತತವಾಗಿ ಬೀಳುತ್ತಿರುವ ಭಾರೀ ಮಳೆಯಿಂದಾಗಿ ಶಾಲೆಯ ಆವರಣವೆಲ್ಲ ಜಲಾವೃತಗೊಂಡಿದ್ದು ಶಾಲಾ ಮಕ್ಕಳು ಶಾಲಾ ಆವರಣದಲ್ಲಿ ನಡೆದಾಡಲು ಆಗದಂತಹ ಪರಿಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆ ಈಗಾಗಲೇ ಸಂಬಂಧಪಟ್ಟ ಹರಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಆದುದರಿಂದ ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶಾಲಾ ಆವರಣದ ದುರಸ್ತಿಯನ್ನ ಸರಿಪಡಿಸಿ ಮಕ್ಕಳ ಮತ್ತು ಶಿಕ್ಷಕರ ಹಿತ ಕಾಪಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು. ಈ ರೀತಿ ಕೊಳಚೆ ಪ್ರದೇಶ ಆಗಿದೆ ನೋಡಿ. ಈ ರೀತಿ ನೀರು ನಿಂತಿದೆ, ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಈಗ ಡೆಂಗು ಜ್ವರ, ಮಲೇರಿಯಾ ಜ್ವರ ಜಾಸ್ತಿ ಆಯ್ತಿರೋದ್ರಿಂದ ಈ ರೀತಿ ಸೊಳ್ಳೆಗಳು ಈ ಥರ ನೀರು ನಿಂತ್ಕೊಂಡ್ರೆ ಸೊಳ್ಳೆಗಳು ನಿಂತ್ಕೊಳ್ಳಲ್ವಾ? ಈ ಥರ ಸೊಳ್ಳೆಗಳು ನಿಂತ್ಕೊಂಡ್ರೆ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಹರಳೆ ಗ್ರಾಮ ಪಂಚಾಯಿತಿಯ PDO ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾಗಿರ್ಬೋದು, ಅವ್ರ ಗಮನಕ್ಕೆ ತಂದರೂ ಕೂಡ ಯಾರೂ ಸರ್ಕಾರಿ ಶಾಲೆ ಗಮನಕ್ಕೆ ಕೊಡ್ತಾ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ತಾಲೂಕು ಉಪಾಧ್ಯಕ್ಷರಾದಂಥ ನವೀನ್ ಅವರು ಆಗ್ರಹ ಮಾಡ್ತಾ ಇದ್ದೀವಿ. ಇದು ಜಲ್ದಿ ಇದಕ್ಕೆ ಸರಿಪಡಿಸಿ ಮಣ್ಣಾಕ್ಸಿ ಸರಿಪಡಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಇರ್ಬೋದು, ಹರಳೆ ಗ್ರಾಮ ಪಂಚಾಯಿತಿ ಇರ್ಬೋದು, ಅದ್ರ ಮುಂದ್ಗಡೆ ಕೂತು ಹೋರಾಟ ಮಾಡಬೇಕಾಯ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ಇದನ್ನು ಸರಿಪಡಿಸ್ಬೇಕು. ನಮ್ಮ ಶಾಲೆ ಶಿಕ್ಷಕರು ಕೂಡ ಮನವಿ ಮಾಡ್ತಾ ಇದ್ದಾರೆ. ಯಾರಿಗೂ ಮಾತಿಗೂ ಸ್ಪಂದಿಸ್ತಾನೆ ಈ ಅಧಿಕಾರಿಗಳು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ ಇಲ್ಲ. ಏನಕ್ಕೆಪ್ಪ ಅಂತಂದರೆ ಈ ಥರ ನೆಗ್ಲೆಕ್ಟ್ ಮಾಡ್ಕೊಂಡು ಅವ್ರ ಕೆಲಸದ ಗಮನ ಕೊಟ್ಟರೆ ಮಕ್ಕಳಿಗೆ ತೊಂದರೆ ಆದರೆ ಯಾರು ಹೊಣೆ? ಅಧಿಕಾರಿಗಳು ಹೊಣೆ ಆಯ್ತಾರಾ? ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹೊಣೆ ಆಯ್ತಾರಾ? ದಯವಿಟ್ಟು ಮಕ್ಕಳಿಗೆ ತೊಂದರೆ ಆದರೆ ಅಧಿಕಾರಿಗಳೇ ನೇರ ಹೊಣೆ ಆಯ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ ನೇರ ಹೊಣೆ ಆಯ್ತಾರೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆದಷ್ಟು ಜಲ್ದಿ ಇದಕ್ಕೆ ಜೇಡಿ ಮಣ್ಣು ಹಾಕ್ಸಿ ಇದಕ್ಕೆ ಬಂದೋಬಸ್ತ್ ಮಾಡಿಸಿ ಮಕ್ಕಳಿಗೆ ಅನುಕೂಲ ಆಗತ್ತೆ ಮಾಡ್ಕೊಡ್ಬೇಕು. ಮುಂದೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಇದೆ. ಶಾಲೆ ಮಕ್ಕಳು ಎಲ್ಲಿ ಕಾರ್ಯಕ್ರಮಗಳು
ಈ ವೇಳೆ ಪ್ರಶಾಂತಪುರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸುಮಿತ್ರಾ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಉಪಾಧ್ಯಕ್ಷ ನವೀನ್ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈಸೂರಿನಲ್ಲಿ ಮೈತ್ರಿ ಪಾದಯಾತ್ರೆ ಸಮಾರೋಪ. ಸಿದ್ಧಾರ್ಥ ಆತ್ಮಹತ್ಯೆಗೆ ಡಿಕೆ ಶಿವಕುಮಾರ್ ಕಾರಣ, ಎಚ್ಡಿ ಕುಮಾರಸ್ವಾಮಿ ಗಂಭೀರ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆಯೋ ಇಲ್ಲವೋ ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ. ಅವರು ರಾಜೀನಾಮೆ ನೀಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸವಾಲು. ಸಕಲೇಶಪುರ ರೈಲ್ವೆ ಮಾರ್ಗದಲ್ಲಿ ಮತ್ತೆ ಭೂಕುಸಿತ, 6 ರೈಲುಗಳ ಸಂಚಾರ ಸ್ಥಗಿತ. ಹಳಿ ಮಧ್ಯೆ ನಿಂತು ಪ್ರಯಾಣಿಕರ ಪರದಾಟ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.